ನೀನು ಹೋಗಲ್ವ ಹಾಸ್ಪಿಟ್ಲಿಗೆ? ಹೋಗಲ್ವ ಹಾಸ್ಪಿಟ್ಲಿಗೆ? ನೀನು ಹೋಗ್ತೀಯಾ? ನೋಡಿ ನನ್ನ ಮಗ ರೆಡಿಯಾಗಿಲ್ಲ, ಲಿಕ್ಕಿ ರೆಡಿಯಾಗಿದ್ದಾಳೆ ಹಾಸ್ಪಿಟ್ಲಿಗೆ ಹೋಗೋದಕ್ಕೆ. ನಾನು ಕರ್ಕೊಂಡು ಹೋಗ್ತಾರೆ ಅಂತೇಳಿ ಫುಲ್ ಖುಷಿಯಾಗ್ಬಿಟ್ಟಿದ್ದಾನೆ. ಹಾಂ ಬನ್ನಿ, ಹೀರೋನು ರೆಡಿ ಆಗ್ಬಿಟ್ಟವ್ರೆ. ನಡೀರಿ. ಯಾವ ಹುಡುಗಿ ನೋಡೋಕೆ ಹೋಗ್ತೀರಪ್ಪ? ಹೋದ್ರಾ ಅಕ್ಕ? ಹೋಗ್ಬಿಟ್ರಾ ಹಾಸ್ಪಿಟ್ಲಿಗೆ? ಆಯ್ತು, ನಾವು ಹೋಗೋಣವಾ? ನಾವು ಹೋಗೋಣ? ಪಪ್ಪ ಬಿಟ್ಟು ಹೋಗ್ಬಿಡ್ತಾನೆ ನಿನ್ನ? ಹಾಸ್ಪಿಟ್ಲಿಗೆ ಹೋಗ್ತಿದ್ದಾರೆ ಬಂಟಿ. ಅಕ್ಕಂಗೆ ಹಾಸ್ಪಿಟ್ಲಿಗೆ ಚೆಕಪ್ಗೆ ಹೋಗ್ತಾ ಇದ್ದಾರೆ. ಮಮ್ಮು ತಿನ್ನನ್ವಾ? ಮಮ್ಮು ತಿನ್ನನ್ವಾ? ಹಾಂ ಸರಿ ಬಾ. ಸೊ ನೋಡಿ, ನನ್ನ ಮಗಳು ಚೆಕಪ್ಗೆ ಹೋಗಿದ್ದಾಳೆ. ಇವತ್ತು ಅಪಾಯಿಂಟ್ಮೆಂಟ್ ತೊಗೊಂಡಿದ್ರು 3 ಗಂಟೆಗೆ ಅಂತ ಹೇಳಿ ಹೋಗ್ತಾ ಇದ್ದಾಳೆ. ಸೊ ನಾನೀಗಷ್ಟೇ ಸ್ನಾನ ಮಾಡ್ಕೊಂಡು ಬಂದೆ. ಸೊ ನನ್ನ ಮಗ ಎದ್ಬಿಟ್ಟ, ನನ್ನ ಹಸ್ಬೆಂಡ್ ಬಂದು ಈಗ ಊಟ ಮಾಡಿಸ್ಬಿಟ್ಟು ಸೊ ನನ್ನ ಮಗಳಿಗೂ ಊಟ ಮಾಡಿಸ್ಕೊಂಡು ಕರ್ಕೊಂಡು ಹೋಗಿದ್ರು. ಸೊ ತುಂಬ ಸ್ವೆಟ್ ಆಗ್ತಾಯಿದ್ದೀನಿ, ಬಿಸಿ ಬಿಸಿ ನೀರು ಇಟ್ಕೊಂಡೆ. ಸೊ ಮೈಕ್ ಆ್ಯಂಡ್ ಬಾಡಿ ಸ್ವಲ್ಪ ಪೇನ್ ಆಗಿಬಿಟ್ಟಿತ್ತು. ನಾನು ಮಾತಾಡೋದು ಬೇಡ, ಸರಿ ಬಾ. ಓಕೆ ಓಕೆ. ಸೊ ಇವತ್ತು ಸ್ವಲ್ಪ ಬಿಸಿ ಬಿಸಿ ನೀರು ಇಟ್ಕೊಂಡ್ಬಿಟ್ಟೆ, ಸ್ವಲ್ಪ ಅದಕ್ಕೆ ಸ್ವೆಟ್ ಆಗ್ತಾಯಿದ್ದೀನಿ. ಸೊ ನಾನು ನಿಮಗೆ ಹೇಳಿದ್ದೆಲ್ಲ ಹಿಂದಿನ ವಿಡಿಯೋದಲ್ಲಿ, ನೆಕ್ಗೆ ಸ್ವಲ್ಪ ಬ್ಲ್ಯಾಕ್ ಇದ್ದರೆ ಈ ಥರ ಮಾಡಿ ಅಂತ. ನೋಡಿ ನನ್ನ ನೆಕ್ ಆಲ್ಮೋಸ್ಟ್ ನನ್ನ ವಿಡಿಯೋನಲ್ಲಿ ನೀವು ನೋಡಿರ್ತೀರಾ. ಸೊ ತುಂಬ ನೆಕ್ಕು ತುಂಬ ಬ್ಲ್ಯಾಕಾಗಿ ಕಾಣ್ತಿರುತ್ತೆ. ಬಟ್ ಇವಾಗ ಗಮನಿಸಿ, ಸ್ವಲ್ಪ ನೆಕ್ಕು ಪರವಾಗಿಲ್ಲ ಅಲ್ವಾ, ಸ್ವಲ್ಪ ಸ್ಕಿನ್ ಕಲರ್ ಕಾಣ್ತಾ ಇದೆ. ಸೊ ನಾನು ಯಾವಾಗಲೂ ರೆಗ್ಯುಲರಾಗಿ ವೀಡಿಯೋದಲ್ಲಿ ಗಮನಿಸ್ತಾನೆ ಇರ್ತೀನಿ. ಸೊ ನನ್ನ ನೆಕ್ಕು ತುಂಬ ಬ್ಲ್ಯಾಕಾಗಿ ಕಾಣಿಸ್ತಿತ್ತು, ಬಟ್ ಅದೊಂಥರ ಗೆಟಪ್ ಕಾಣ್ತಿರಲಿಲ್ಲ. ಸೊ ನಾನು ಆ ರೆಮಿಡಿ ಯೂಸ್ ಮಾಡಿದ್ಮೇಲೆ ಪರವಾಗಿಲ್ಲ. ಸೊ ನನ್ನ ನೆಕ್ ಒಂದು ಸ್ವಲ್ಪ ಬ್ರೈಟ್ ಕಾಣ್ತಾ ಇದೆ. ಸೊ ಅದು ಆ ವಿಡಿಯೋ ನೀವು ನೋಡಿಲ್ಲ ಅಂದರೆ ಸೊ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಒಮ್ಮೆ ಚೆಕ್ ಮಾಡಿ. ಸೊ ನೀವು ಬೇಕಾದ್ರು ಅಂದರೆ ಟ್ರೈ ಮಾಡಿ. ಸೊ ನಿಮಗೆ ಡೌಟ್ ಇದೆ ಅಂತ ಅಂದರೆ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ, ಮಾಡ್ತೀನಿ ಅನ್ನೋದಾದರೆ ಮಾಡಿ. ಸೊ ನಿಮ್ಮದು ನೆಕ್ಕು ಬ್ಲ್ಯಾಕ್ ಇದ್ದರೆ ಮತ್ತು ಅಂಡರ್ ಆರ್ಮ್ಸ್ ಆಗಿರ್ಬೋದು, ಸೊ ಟ್ಯಾನ್ ಏನಾದರೂ ಇದ್ದರೆ ಮಾತ್ರ ನೆಕ್ಕಿಗೆ ಬಾಡಿ ಹ್ಯಾಂಡ್ಗೆ ಹ್ಯಾಂಡ್ ಅಂಡರ್ ಆರ್ಮ್ಸ್ಗೆ ಯೂಸ್ ಮಾಡಬೇಕು. ಸೊ ಫೇಸಿಗೆ ಮಾತ್ರ ಯೂಸ್ ಮಾಡೋಂಗಿಲ್ಲ. ಸೊ ಇವಾಗ ನಾನು ಊಟ ಮಾಡಬೇಕು. ಸೊ ನನ್ನ ಮಗಳಿಗೆ ಕೇಳಿದ್ದಂಗೆ ಜಾಮೂನ್ ಪ್ರಿಪೇರ್ ಮಾಡಿದ್ದಾಯಿತು. ಸೊ ಆ ವಿಡಿಯೋನ ನಾನು ಇವಾಗ ನೋಡ್ಕೊಂಬನ್ನಿ. ಸೊ ನಾನು ಯಾವ ರೀತಿ ಜಾಮೂನ್ನ ಪ್ರಿಪೇರ್ ಮಾಡಿದೆ ಅಂತ ಹೇಳಿ. ತುಂಬ ಚೆನ್ನಾಗಿ ಬಂತು, ತುಂಬ ಸಾಫ್ಟಾಗಿ ಎಮ್ಮಿಯಾಗಿತ್ತು. ಸೊ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ನಾನೀಗ ಆ ರೆಸಿಪಿನ ಶೇರ್ ಮಾಡ್ತೀನಿ, ಆ ವಿಡಿಯೋನ ನೋಡ್ಕೊಂಬನ್ನಿ. ಅಷ್ಟರೊಳಗಡೆ ನಾನು ಊಟ ಮಾಡಿಕೊಂಡು ಮತ್ತೆ ಸಿಗ್ತೀನಿ. ಬಾಯ್ ಮಾಡು, ಬಾಯ್. ಆಮೇಲೆ ಸಿಗ್ತೀನಿ ನಾನು, ಬಾಯ್. ಪಪ್ಪಿ ಕೊಟ್ಬಿಡಂದು, ಪಪ್ಪಿ ಕೊಡು ಅಮ್ಮಂಗೊಂದು, ಮಮ್ಮಗೊಂದು ಪಪ್ಪಿ ಕೊಡು. ಪಪ್ಪ ಕೊಡು ಮಮ್ಮಗೊಂದು. ಪಪ್ಪ ಕೊಡಲ್ಲ? ಹಾಂ, ಪಪ್ಪಿ ಕೊಡಲ್ಲ ನೀನು? ಕೊಡು ಮತ್ತೆ. ಹಾಂ, ಇದೇ ನನ್ನ ಮಗನ ಪಪ್ಪಿ ಕೊಡೋದು. ಸೊ ನಮ್ಮ ಮಗಂದು ಒಂಥರ ಸ್ಟೈಲು. ಎಲ್ಲರೂ ಹಿಂಗೆ ಕೊಟ್ರೆ ಪಪ್ಪಿನ, ಇದು ಹಿಂಗೆ ಕೊಡುತ್ತೆ ಸ್ಟೈಲಾಗೆ. ರಾಜ, ಸ್ಟೈಲ್ ರಾಜ. ಪಪ್ಪಿ ಕೊಟ್ಟ ಮಮ್ಮಗೆ ಪಪ್ಪಿ. ಸರಿ, ಮಾಮಿ ಕೈ ಮುಗಿದ್ಬಿಡು. ಮಾಮಿ ಎಲ್ಲ ಮಾಮಿಗೊಂದು ಕೈ ಮುಗಿದ್ಬಿಡು. ನಿನ್ನ ಮಾಮಿ ಕೈ ಮುಗಿದೆಲ್ಲ ನೋಡ್ತಾರೆ. ಮಾಮಿ ಕೈ ಮುಗಿ ಮನೆ ಮಾಡಲ್ಲ. ಸೊ ಅವನಿಗೆ ಇಂಟ್ರೆಸ್ಟ್ ಇಲ್ಲ ಸ್ವಲ್ಪ. ಈಗ ಅವ್ರ ಪಪ್ಪ ಹೋದ್ರಲ್ವ, ಸ್ವಲ್ಪ ಈಗ ನಿದ್ದೆ ಮಾಡಿ ಎದ್ದಿದ್ದಾನಲ್ಲ, ಸ್ವಲ್ಪ ಹಂಗೆ ಮೈ ಮುರಿತಾ ಐತೆ ಮಗು. ಹಾಂ ಓಕೆ ಫ್ರೆಂಡ್ಸ್, ಮತ್ತೆ ನಾನು ಸಿಗ್ತೀನಿ. ಸೊ ನಾನು ಯಾವಾಗಲೂ ಗುಲಾಬ್ ಜಾಮೂನ್ ಮಾಡ್ತಾಯಿದ್ರೆ GRB ಇದರಲ್ಲೇ ಮಾಡ್ತಾಯಿದ್ದು. ಈ ಸರಿ ಬೇರೆ ಕಂಪ್ನಿ ತೊಗೊಂಡಿದ್ದೀನಿ, ಸ್ವಾಸ್ಟಿಕ್ಸ್ ಅಂತ. ಸೊ ಇದರಲ್ಲಿ ನೋಡೋಣ ಹೇಗೆ ಬರುತ್ತೆ ಅಂತ ಹೇಳಿ. ಸೊ ಫಸ್ಟ್ ಟೈಮು ಇವಾಗ ನಾನು ಮಾಡ್ತಾ ಇರೋದು 200 ಗ್ರಾಮಲ್ಲಿ ನಾನು ಪ್ರಿಪೇರ್ ಮಾಡ್ತೀನಿ. ಈ 200 ಗ್ರಾಮಲ್ಲಿ ಎಷ್ಟು ಜಾಮೂನ್ ಆಗುತ್ತೆ ಅಂತೇಳಿ ನೋಡೋಣ. ಸೊ ಬನ್ನಿ, ಇದನ್ನು ನಾನು ಯಾವ ರೀತಿ ಮಾಡ್ತೀನಿ ಅಂತೇಳಿ ಸಿಂಪಲ್ಲಾಗಿ ಹಾಕಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಸೊ ಈಗ ನಾನು ಈ ಫುಲ್ ಒಂದು ಪ್ಯಾಕೆಟ್ನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ನಾನು ಯಾವುದು ಪೌಡ್ರನ್ನು ಆ್ಯಡ್ ಮಾಡೋದಿಲ್ಲ. ಸೊ ಇದಕ್ಕೆ ನಾನು ಸಿಂಪಲಾಗಿ ಮಾಡ್ತಾ ಇರೋದು. ಬಟ್ ಇದಕ್ಕೆ ನಾನು ಯಾವುದೇ ಥರದ ಹಾಲಾಗಿರ್ಬೋದು, ತುಪ್ಪ ಏನೂ ಆ್ಯಡ್ ಮಾಡ್ತಾಯಿಲ್ಲ. ಸುಮ್ಮನೆ ಈ ಪೌಡ್ರು ಸ್ವಲ್ಪ ಗಂಟಿಲ್ದೇ ಇರೋ ಥರ ಚೆನ್ನಾಗಿ ಈ ಥರ ಎಲ್ಲ ಲೊಡ್ಕೊಳ್ತೀನಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸೇಮ್ ಈಗ ನೀವು ಚಪಾತಿ ಹಿಟ್ಟಿಗೆ ಯಾವ ರೀತಿ ಮೆತ್ಕೊಳ್ತೀರಲ್ಲ, ಅದಕ್ಕೆ ಸ್ವಲ್ಪ ಸಾಫ್ಟಾಗಿ ಮೆತ್ಕೊಳ್ಬೇಕಾಗತ್ತೆ. ಜಾಸ್ತಿ ನೀರು ಹಾಕ್ಕೊಂಡು ಮೆತ್ಕೊಳ್ಬೇಡಿ. ಸ್ವಲ್ಪನೇ ನೀರು ಹಾಕ್ತಾ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ.
ಸೊ ನಾನು ಯಾಕೆ ಕಂಪ್ಲೀಟಾಗಿ ಡೀಟೇಲ್ಸಾಗಿ ತೋರಿಸ್ತಾ ಇದ್ದೀನಿ ಅಂತ ಅಂದರೆ ಸೊ ಈಗ ಬಿಗ್ನರ್ಸಾಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಹೇಳಿ. ಸೊ ಈಗ ತುಂಬ ಜನಕ್ಕೆ ಅಡುಗೆ ಮಾಡೋಕ್ಕೆ ಬರ್ದಿಲ್ದಿರೋರಿಗೆ ಈ ರೀತಿ ಪಾಪ ಅವ್ರು ಕಷ್ಟ ಆಗುತ್ತಲ್ಲ, ನಾವು ಎಡಿಟ್ ಮಾಡಿ ಹಾಕ್ಬಿಟ್ರೆ ಅವ್ರಿಗೆ ಏನೂ ಗೊತ್ತಾಗಲ್ಲ. ಸೊ ನಾನು ಅದಕ್ಕೋಸ್ಕರ ಅವ್ರಿಗೆ ಬಿಗ್ನರ್ಸ್ಗಾಗಿ ಸ್ವಲ್ಪ ವೀಡಿಯೋನ ಸ್ವಲ್ಪ ಎಡಿಟ್ ಮಾಡ್ದೇನೆ ಸೊ ಹಾಗೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಸೊ ನೋಡ್ತಾ ಇರ್ಬೋದು, ಜಾಸ್ತಿ ನೀವು ಮಿದಿವಾಗ್ಲೇ ಜಾಸ್ತಿ ನೀರು ಹಾಕ್ಬಿಟ್ರೆ ಅದು ತೆಳ್ಳಗಾಗ್ಬಿಟ್ರೆ ಮತ್ತೆ ಅದನ್ನು ನೀವೇನು ಮಾಡೋಕ್ಕಾಗಲ್ಲ. ಬಟ್ ನೀವು ಮಿದಿತಾ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡ್ತಾ ಚೆನ್ನಾಗಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈಗ ಚಪಾತಿಗೆ ಯಾವ ಹಂತಕ್ಕೆ ಬರುತ್ತೆ ನೋಡಿ, ಅದಕ್ಕಿಂತ ಸ್ವಲ್ಪ ಕಡಿಮೆ ಇಲ್ಲಿ ಮಿದಿಕೊಬೇಕಾಗತ್ತೆ. ಸೊ ಇದಕ್ಕೆ ನಾನು ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ತುಪ್ಪನ ಹಾಕ್ಕೊಳ್ಬೋದು. ಸೊ ನಾನು ತುಪ್ಪನ ಆ್ಯಡ್ ಮಾಡ್ತಾಯಿಲ್ಲ, ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇರೋದು ಸ್ವಲ್ಪ ಸಾಫ್ಟಾಗಿ ಬರಲಿ ಅಂತ ಹೇಳಿ. ಸೊ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮತ್ತು ನಾನು ಇದಕ್ಕೆ ನೀರು ಆ್ಯಡ್ ಮಾಡೋಲ್ಲ, ಚೆನ್ನಾಗಿ ಇದರಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಫೈನಲಿ ನೋಡ್ತಾ ಇರ್ಬೋದು, ಚೆನ್ನಾಗಿ ಮೆತ್ಕೊಂಡಿದ್ದಾಯಿತು. ಈ ಹಂತಕ್ಕೆ ಬರಬೇಕು, ಆವಾಗ ಚೆನ್ನಾಗಿರುತ್ತೆ ಜಾಮೂನ್ ಮಾಡೋದಕ್ಕೆ. ತುಂಬ ಗಟ್ಟಿಗೆ ಮಾಡಿಬಿಟ್ರೆ ಸೊ ಅಷ್ಟು ಚೆನ್ನಾಗಿರಲ್ಲ. ಸೊ ಕಲಿಸುವಾಗಲೇ ನಾವು ಸಾಫ್ಟಾಗಿ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ಸೊ ಇವಾಗ ನಾವು ಇದನ್ನು ಪಾಕ ರೆಡಿ ಮಾಡೋಷ್ಟರೊಳಗಡೆ ಸ್ವಲ್ಪ ಇದೊಂದು 10 ನಿಮಿಷ ರೆಸ್ಟಲ್ಲಿ ಇರಲಿ. ಸೊ ಈ ರೀತಿ ಬೌಲ್ನ ಕ್ಲೋಸ್ ಅಪ್ ಮಾಡಿ ಒಂದು ಸೈಡಿಗೆ ಎತ್ತಿಟ್ಬಿಡಿ. ಸೊ ಇವಾಗ ನಾನು ಪಾಕ ಮಾಡೋದಕ್ಕೆ ಅಂತೇಳಿ ಒಂದು ಪಾತ್ರೆನ ಇಟ್ಟಿದ್ದೀನಿ. ಅಗಲವಾಗಿರುವಂಥ ಪಾತ್ರೆನ ಇಡಿ ಪಾಕ ಮಾಡೋದಕ್ಕೆ. ಯಾಕೆಂತಂದರೆ ನಾವು ಜಾಮೂನ್ ಹಾಕ್ತೀವಲ್ಲ, ಅದಕ್ಕೆಲ್ಲ ಚೆನ್ನಾಗಿ ಪಾಕ ಹಿಡಿಬೇಕು. ಅದಕ್ಕೆ ಸ್ವಲ್ಪ ಅಗಲವಾಗಿರುವಂಥ ಪಾತ್ರೆನ ಇಡಬೇಕಾಗತ್ತೆ. ಸೊ ಇದಕ್ಕೆ ನಾನು 1.25 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. 1.25 ಕಪ್ ಸಕ್ಕರೆಗೆ 2 ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ಸಕ್ಕರೆ ಫುಲ್ಲು ಕರಗಬೇಕು. ಕರಗಿ ಸ್ವಲ್ಪ ಅಂಟಂಗೆ ಪಾಕ ಹಾಕಬೇಕು. ಸೊ ಪಾಕ ಚೆನ್ನಾಗಾದರೆ ಸೊ ಜಾಮೂನು ತುಂಬಾ ಚೆನ್ನಾಗಾಗುತ್ತೆ. ಸೊ ನೀವು ತುಂಬ ತೆಳ್ಳಗೆ ಪಾಕ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿ ಬರಲ್ಲ. ಸೊ ನೀರಂಗೆ ಇದ್ಬಿಟ್ರೆ ತಿನ್ನೋದಕ್ಕೂ ಅಷ್ಟು ರುಚಿಯಾಗಿರಲ್ಲ. ಸ್ವಲ್ಪ ಪಾಕ ಸ್ವಲ್ಪ ಅಂಟಂಗಿರಬೇಕು, ಆವಾಗಲೇ ಅದು ಪಾಕ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಸೊ ಈಗ ನೀವು ನೋಡ್ತಾ ಇರ್ಬೋದು, ನಾನು ಈ ಬೌಲಲ್ಲಿ 1.25 ಕಪ್ಪಷ್ಟು ಸಕ್ಕರೆ ತೊಗೊಂಡೆ. ಆ ಕಪ್ಪಲ್ಲೇ ನಾನು 2 ಕಪ್ಪಷ್ಟು ನೀರನ್ನ ತೊಗೊಂಡಿದ್ದೀನಿ. ಆ ನೀರನ್ನ ಆ್ಯಡ್ ಮಾಡಿಕೊಂಡು ಇದು ಫುಲ್ಲು ಕಂಪ್ಲೀಟ್ಲಿ ಸಕ್ಕರೆ ಎಲ್ಲ ಕರಗಿ ಒಂದು ಸ್ವಲ್ಪ ಕುದಿ ಬರಬೇಕು. ಅಲ್ಲಿವರೆಗೂ ನಾವು ಇದನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ ಪಾಕನ. ಸೊ ಕಷ್ಟ ಏನೂ ಇಲ್ಲ, ಆರಾಮ್ಸಾಗೆ ನಾವು ಬೇಗನೆ ಮಾಡ್ಕೊಳ್ಬೋದು. ಕಷ್ಟ ಅಂತ ಅಂದ್ಕೊಂಡ್ರೆ ಅದೆಲ್ಲನೂ ಕಷ್ಟನೇ ಆಗುತ್ತೆ. ಸೊ ನಾವು ಮಾಡಿದ್ರೆ ನಮಗೆ ಈಸಿ ಅನ್ನಿಸುತ್ತೆ. ಸೊ ನೀವು ನೋಡಿ ನಾನು ಯಾವ ರೀತಿ ಜಾಮೂನ್ ಮಾಡ್ತಾಯಿದ್ದೀನಿ ಅಂತ. ಸೊ ಯಾವುದೇ ಥರದ ನಾನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ, ಕಡಿಮೆ ಇದರಲ್ಲೇ ಬೇಗನೆ ಮಾಡ್ತಾ ಇರೋದು. ಸೊ ನಾನು ಇವಾಗ ಈ ಪಾಕಕ್ಕೆ ನಾನು ನೀವು ಬೇಕು ಅಂತ ಅಂದರೆ ಸಾಫ್ರಾನ್ ಹಾಕಲಿ, ಅಂದರೆ ಸಾಫ್ರಾನ್ ಅಂದರೆ ಇವಾಗ ಕೇಸರಿ ಬರುತ್ತಲ್ಲ ಅದನ್ನೇ ಆ್ಯಡ್ ಮಾಡ್ಬೋದು, ಮತ್ತು ಏಲಕ್ಕಿನೂ ಆ್ಯಡ್ ಮಾಡ್ಬೋದು. ಸೊ ನಾನು ಅದನ್ನೇನು ಆ್ಯಡ್ ಮಾಡ್ತಾಯಿಲ್ಲ. ಸೊ ಈ ಸರಿ ಸಿಂಪಲಾಗೆ ಮಾಡೋಣ ಅಂತ ಹೇಳಿ ಸೊ ಹಾಗೆ ಸುಮ್ಮನೆ ಪಾಕನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ ಪಾಕ ರೆಡಿ ಆಗೋಷ್ಟ್ರೊಳಗಡೆ ನಾನು ಸ್ವಲ್ಪ ಮಿದ್ದಿಟ್ಕೊಂಡಿರುವಂಥ ಹಿಟ್ಟಿಗೆ ಉಂಡೆ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ಈ ಒಂದು ಕಡೆ ಉಂಡೆ ಮಾಡ್ಕೊಳ್ತೀನಿ. ಇದಕ್ಕೆ 1 ಸ್ಪೂನ್ ತುಪ್ಪನ ಹಾಕಿ, ತುಪ್ಪ ಹಾಕೋದ್ರಿಂದ ಶೇಪ್ ಚೆನ್ನಾಗಿ ಬರುತ್ತೆ. ಸೊ ಇಲ್ಲ ನೀವು ಕೈಗೆ ಸ್ಪ್ರೆಡ್ ಮಾಡಿಕೊಂಡು ಉಂಡೆ ಮಾಡ್ಬೋದು. ಇಲ್ಲ ಇದಕ್ಕೆ 1 ಸ್ಪೂನ್ ತುಪ್ಪನ ಹಾಕ್ಬಿಟ್ಟು ಒಂದ್ಸರಿ ಎಲ್ಲ ಚೆನ್ನಾಗಿ ನಾದ್ಕೊಂಡು ಮೇಲೆ ಉಂಡೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಸಾಫ್ಟಾಗಿ ತುಂಬ ಗರಮ್ ಆಗಿರುತ್ತೆ. ಸೊ ನಾನು ಆಲ್ರೆಡಿ ನನ್ನ ಚಾನಲ್ನಲ್ಲಿ 2 ಟೈಮ್ಸ್ ನಾನು ಗುಲಾಬ್ ಜಾಮೂನ್ ರೆಸಿಪಿನ ಶೇರ್ ಮಾಡಿದ್ದೀನಿ. ಸೊ ಯಾರು ನೋಡಿಲ್ಲ ನನ್ನದು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ಫ್ರೆಂಡ್ಸ್. ಸೊ ತುಂಬ ಈಸಿಯಾಗಿ ನಾನು ಈಸಿ ಮೆಥಡಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಇಂಟ್ರೆಸ್ಟ್ ಇರೋರಿಗೆ ಆರಾಮ್ಸಾಗಿ ನನ್ನ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ, ನಿಮಗೂ ಒಂದಷ್ಟು ಐಡಿಯಾ ಬರುತ್ತೆ. ಸೊ ಇವಾಗ ನಾನು ತುಪ್ಪ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಈ ರೀತಿ ನಾದ್ಕೊಂಡ ಮೇಲೆ ನಾನು ಇದನ್ನು ಉಂಡೆ ಆಕಾರದಲ್ಲಿ ಮಾಡ್ಕೊಳ್ತೀನಿ. ಜಾಸ್ತಿ ನೀವು ಉಂಡೆನ ದಪ್ಪ ಮಾಡೋದಕ್ಕೆ ಹೋಗಬೇಡಿ, ಸ್ವಲ್ಪ ಚಿಕ್ಕದಾಗೆ ಮಾಡಿ. ಏಕೆಂತಂದರೆ ದಪ್ಪ ಮಾಡ್ಕೊಂಬಿಟ್ರೆ ಒಳಗಡೆ ಎಲ್ಲ ಬೇಯೋದಿಲ್ಲ. ಸೊ ಅದಕ್ಕೆ ನಾವು ಮಾಡುವಾಗಲೇ ಸ್ವಲ್ಪ ಸಣ್ಣ
ಮಾಡಿಕೊಂಡ್ರೆ ಅದೇನಾಗುತ್ತೆ ಎಣ್ಣೆಗೆ ಹಾಕಿದ್ರೆ ಇನ್ನೂ ದಪ್ಪ ಆಗಿಬಿಡುತ್ತೆ. ಸೊ ನಾವು ದಪ್ಪ ಮಾಡ್ಕೊಂಡ್ಬಿಟ್ರೆ ಅದೇನಾಗುತ್ತೆ ಒಳಗಡೆ ಚೆನ್ನಾಗಿ ಬೆಂದಿರಲ್ಲ, ತಿನ್ನೋದಕ್ಕೂ ಅಷ್ಟು ರುಚಿಯಾಗಿರಲ್ಲ, ಮತ್ತು ಪಾಕನೂ ಸಹ ಒಳಗಡೆ ಹಿಡ್ದಿರಲ್ಲ. ಸೊ ಈಗ ನಾನು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಅಂತ. ಅದನ್ನು ಸ್ವಲ್ಪ ಪ್ರೆಶ್ ಮಾಡಿಬಿಟ್ಟು ಈ ರೀತಿ ಉಂಡೆ ಮಾಡ್ಕೊಂಬಿಟ್ರೆ ಅದು ಕ್ರ್ಯಾಶಸ್ ಅನ್ನೋದು ನಿಮಗೇನು ಬರಲ್ಲ. ಕ್ರ್ಯಾಶಸ್ ಆಗಿಬಿಟ್ರೆ ಜಾಮೂನು ಏನಾಗುತ್ತೆ ಕೆಲವೊಂದು ಒಡೆದೋಗ್ಬಿಡುತ್ತೆ. ಸೊ ಅದಕ್ಕೇ ಈ ರೀತಿ ಮಾಡಿ ನಿಮ್ಗೆ ಆರಾಮ್ಸಾಗೆ ಚೆನ್ನಾಗಿ ರೌಂಡ್ ಶೇಪಲ್ಲಿ ಬರುತ್ತೆ. ಸೊ ಅದೇ ಥರದ ಕ್ರ್ಯಾಶಸ್ ಅನ್ನೋದು ನಿಮಗೆ ಕಾಣಿಸ್ಕೊಳ್ಳೋದಿಲ್ಲ. ನೋಡ್ತಾರೆ ಈ ರೀತಿ ಪ್ರೆಸ್ ಮಾಡಿ ಹೀಗೆ ನೋಡಿ ಉಂಡೆ ಮಾಡಿ ನೀವು ನೋಡ್ತೀರಿ, ನೋಡಿ ನನ್ನ ವಿಡಿಯೋದಲ್ಲಿ ಯಾವ ರೀತಿ ನಾನು ಆಕಾರನ ಮಾಡ್ತಾಯಿದ್ದೀನಿ ಅಂತ. ಸೊ ಆ ರೀತಿ ನೀವು ಮಾಡಿ ಆರಾಮ್ಸಾಗೆ ಕ್ರ್ಯಾಶಸ್ ಅನ್ನೋದು ಕಾಣಲ್ಲ. ಸೊ ಇದನ್ನು ನಾನು ಫುಲ್ಲು ಉಂಡೆ ಮಾಡ್ಕೊಂಡ್ಬಿಡ್ತೀನಿ. ಉಂಡೆ ಮಾಡ್ಕೊಂಡ್ಮೇಲೆ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಫೈನಲಿ ನಾನೆಲ್ಲ ಉಂಡೆ ಮಾಡ್ಕೊಂಡಾಯಿತು. ಟೋಟಲಿ ಇದರಲ್ಲಿ 200 ಗ್ರಾಮಲ್ಲಿ ನಾವು ಸ್ಮಾಲ್ ಸೈಜಲ್ಲಿ ಉಂಡೆ ಮಾಡ್ಕೊಳ್ತೀನಿ ಅಂತ ಅಂದರೆ ಮಿನಿಮಮ್ ಅಂದರೆ 35ರಿಂದ 40 ಆಗುತ್ತೆ. ಸೊ ಇವಾಗ ನಾನು 35 ಆಗೋ ಥರ ಉಂಡೆನ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನೋಡ್ತಾ ಇರ್ಬೋದು ಪಾಕ ನೋಡಿ ಯಾವ ಕಲರ್ ಬಂದಿದೆ. ಕಲರ್ ಚೇಂಜ್ ಆಗೋ ತನಕ ಅದನ್ನು ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಅದು ನೀವು ನೋಡಿ ಸ್ವಲ್ಪ ಅಂಟಂಗಿದ್ರೆ ಅದು ಪರ್ಫೆಕ್ಟಾಗಿ ಪಾಕ ಆಗಿದೆ ಅಂತ ಅರ್ಥ. ಸೊ ನಾನು ಅದನ್ನು ಸೈಡ್ಗೆ ಎತ್ತಿಡ್ತಾ ಇದ್ದೀನಿ. ಇವಾಗ ನಾನು ಬಾಣಲಿಗೆ ಎಣ್ಣೆ ಹಾಕಿಟ್ಟಿದ್ದೀನಿ. ಸೊ ಇವಾಗ ನಾನು ಉಂಡೆ ಮಾಡ್ಕೊಂಡಿರೋದನ್ನೆಲ್ಲ ಎಣ್ಣೆಗೆ ಹಾಕಿ ಕಡ್ಕೊಳ್ತೀನಿ. ಸೊ ಫಸ್ಟಿಗೆ ಎಣ್ಣೆ ಚೆನ್ನಾಗಿ ಕಾಯಬೇಕು. ಕಾಯ್ದಿದೆ ಏನು ಅಂತ ಚೆಕ್ ಮಾಡಿ ಸ್ವಲ್ಪ ಹಾಕಿ. ಸೊ ಅದು ಮೇಲ್ಗಡೆ ಬರ್ತಿದೆ ಅನ್ನೋ ಟೈಮ್ಗೆ ಅದು ಕರೆಕ್ಟಾಗಿ ಎಣ್ಣೆ ಕಾದಿದೆ ಅಂತ ಅರ್ಥ. ಸೊ ಆವಾಗ ಒಂದೊಂದು ಉಂಡೆನ ಹಾಕಿ ಆ ಎಣ್ಣೆಲಿ ಎಷ್ಟು ಉಂಡೆ ಹಿಡಿಯುತ್ತೆ ಅಷ್ಟು ಉಂಡೆನ ಹಾಕಿ ತುಂಬ ಫುಲ್ಲು ಒಂದೇ ಸರಿ ಹಾಕಿಬಿಟ್ರೆ ಏನಾಗುತ್ತೆ ಸೊ ಬೇಯೋದಿಲ್ಲ. ಒಂದಕ್ಕೊಂದು ಅಂಟಂಗಿದ್ದಾಗ ಏನಾಗುತ್ತೆ ಸೊ ಕರೆಕ್ಟಾಗಿ ಬೆಂದಿರಲ್ಲ. ಆ ಎಣ್ಣೆಗೆ ಎಷ್ಟು ಹಿಡಿಯುತ್ತೆ ಅಷ್ಟು ಉಂಡೆನ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಸೊ ಇವಾಗ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂದರೆ ನಾವು ಹೈ ಫ್ಲೇಮಲ್ಲಿ ಅಂದರೆ ತುಂಬ ಜಾಸ್ತಿ ಉರಿನಲ್ಲಿ ಇಟ್ಬಿಟ್ಟು ಬೇಯಿಸೋದ್ರಿಂದ ಏನಾಗುತ್ತೆ ಅದು ಬೇಗನೆ ಕಲರ್ ಚೇಂಜ್ ಆಗಿಬಿಡುತ್ತೆ. ಸೊ ಆದಷ್ಟು ನೀವು ಕಡಿಮೆ ಉರಿನಲ್ಲಿ ಬೇಯಿಸ್ಕೊಬೇಕಾಗತ್ತೆ. ಸೊ ಜಾಸ್ತಿ ಉರಿನಲ್ಲಿ ಇಟ್ಬಿಟ್ರೆ ಬೆಂದೋಗಿದೆ ಅಂತ ಹೇಳಿ ನೀವು ಎತ್ಬಿಡ್ತೀರ, ಅದು ಏನಾಗುತ್ತೆ ಒಳಗಡೆ ಬೆಂದಿರಲ್ಲ. ಸೊ ಅದಕ್ಕೇ ಸ್ವಲ್ಪ ಕಡಿಮೆ ಉರಿನಲ್ಲಿ ನೀವು ಬೇಯಿಸ್ಕೊಂಡ್ಬಿಟ್ರೆ ಸೊ ಎಲ್ಲ ಒಳಗಡೆ ಎಲ್ಲ ಚೆನ್ನಾಗೇ ಬೆಂದಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಕಡಿಮೆ ಉರಿ ಮಾಡಿಕೊಂಡೆ ಸ್ವಲ್ಪ ಒಂದು 2 ನಿಮಿಷಕ್ಕೂ ಉಲ್ಟಾ ಮಾಡ್ತಾಯಿರಿ. ಎಲ್ಲ ಚೆನ್ನಾಗಿ ಎಲ್ಲ ಕಡೆನೂ ಚೆನ್ನಾಗೇ ಬೆಂದಿರುತ್ತೆ. ಸೊ ತಿನ್ನೋದಕ್ಕಂತೂ ಒಳಗಡೆ ಸಾಫ್ಟಾಗಿ ಅವಳಿಗೆ ಹಾಗೆ ಜಾರ್ಕೊಂಡು ಹೋಗ್ಬೇಕು ಹಂಗಿರುತ್ತೆ. ಸೊ ತುಂಬ ಸಾಫ್ಟಾಗಿ ಎಮ್ಮಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಒಳಗಡೆ ಗಂಟಿರೋದು ಮತ್ತು ಬೆಂದಿಲ್ದೇ ಇರೋದು ಮತ್ತು ಪಾಕ ಹಿಡ್ದಿಲ್ದೇ ಇರೋದು ಇದೇ ಪ್ರಾಬ್ಲಮ್ಮು. ಸೊ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ತೀರ, ಅದು ಬೆಂದಿದೆ ಅಂತ ಎತ್ತಕ್ಕೆ ಹೋಗ್ತೀರಾ, ಅದು ಮಾಡೋದು ತಪ್ಪು. ಬಟ್ ಈ ಥರ ಮಾಡಿ ಸ್ಲೋ ಫ್ಲೇಮ್ನಲ್ಲೇ ನೀವು ಚೆನ್ನಾಗೇ ಬೇಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗೇ ಬೇಯಿಸ್ಕೊಂಡ್ಬಿಟ್ಟು ಆಮೇಲೆ ಎತ್ತಿ ನೀವು ನೋಡ್ತಾ ಇರ್ರಿ ನಾನು ಯಾವ ರೀತಿ ಕಡಿತಾ ಇದ್ದೀನಿ ಅಂತ. ಸೊ ಉಲ್ಟಾ ಮಾಡ್ತಾನೆ ಇರಬೇಕು, ಮಾಡ್ತಾಯಿದ್ರೆ ಎಲ್ಲ ಕಡೆ ಚೆನ್ನಾಗೇ ಬೆಂದಿರುತ್ತೆ. ಸೊ ಇವಾಗ ನೋಡಿ ಯಾವ ಕಲರ್ ಇದ್ದಿದ್ದು ಯಾವ ಕಲರಿಗೆ ಬಂದಿದೆ. ಸೊ ಈಗ ಇಲ್ಲಿವರೆಗೂ ಬರಬೇಕು. ಈ ಹಂತಕ್ಕೆ ಬಂದಮೇಲೆ ಈ ಕಲರ್ ಫುಲ್ಲು ಮರೂನ್ ಬರಬೇಕು, ಆವಾಗಲೇ ಆಗಿದೆ ಅಂತ ಅರ್ಥ. ಸೊ ವೈಟ್ ಇದ್ರೆ ಅದಿನ್ನೂ ಬೆಂದಿರಲ್ಲ. ಸೊ ನಿಮಗೆ ಅದು ನೋಡೋದಕ್ಕೆ ಸೀದಂಗೆ ಇರುತ್ತೆ, ಬಟ್ ಅದಂಗೆ ಅನಿಸೋದಿಲ್ಲ. ಪಾಕ ಹಿಡಿದ ಮೇಲೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಎಲ್ಲ ಎತ್ಕೊಂಡ್ಬಿಡ್ತೀನಿ ಬೆಂದಿದೆ ಅಂತ ಹೇಳಿ. ಎತ್ಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಳ್ತೀನಿ. ಸೊ ಇದೇ ಥರ ಇನ್ನೊಂದು ಟ್ರಿಪ್ ಇದೆ, ಅದನ್ನು ಹಾಕ್ಬಿಡ್ತೀನಿ. ಸೊ ಟೋಟಲಾಗಿ 200 ಗ್ರಾಮಲ್ಲಿ ನಾವು 35 ಜಾಮೂನ್ನ ಪ್ರಿಪೇರ್ ಮಾಡ್ಬೋದು.
ಇವಾಗ ಇನ್ನೊಂದು ಟ್ರಿಪ್ಪು ನಾನು ಹಾಕಿದ್ದಾಯಿತು. ಇವಾಗ ನಾನು ಪಾಕಗೆ ಎಲ್ಲ ಉಂಡೆನೂ ಹಾಕ್ತಿದ್ದೀನಿ. ಬಟ್ ಏನಂದರೆ ಸ್ವಲ್ಪ ಪಾಕ ಬಿಸಿಯಾಗಿರಬೇಕು. ಫುಲ್ಲು ತಣ್ಣಗಾಗೋಗಿದ್ರೆ ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ, ಉಗುರು ಬೆಚ್ಚಗೆ ಮಾಡ್ಕೊಳ್ಳಿ. ತುಂಬ ತಣ್ಣಗಾಗ್ಬಿಟ್ಟು ನೀವು ಹಾಕಿದ್ರೆ ಪಾಕ ಹಿಡಿಯೋದಿಲ್ಲ. ಸ್ವಲ್ಪ ಬಿಸಿ ಇರಬೇಕು. ಸ್ವಲ್ಪ ಉಂಡೆನೂ ಸಹ ನೀವು ಜಾಮೂನ್ ಏನು ಮಾಡ್ಕೊಂಡಿದ್ದೀರ ನೋಡಿ, ಎಣ್ಣೆನಲ್ಲಿ ಕಡ್ದು ಇಟ್ಕೊಂಡಿರೋದು ಸ್ವಲ್ಪ ಬಿಸಿ ಇರಬೇಕು, ತುಂಬ ಬಿಸಿ ಇರಬಾರ್ದು. ಸೊ ನೀವು ಬಾಣಲಿ ಏನು ಎತ್ಕೊಂಡಿರ್ತೀರಲ್ಲ, ಸೊ ಅದು ತಕ್ಷಣಕ್ಕೆ ಹಾಕಕ್ಕೆ ಹೋಗಬೇಡಿ. ಸೊ ಒಂದು 2 ನಿಮಿಷ ಬಿಟ್ಟು ಹಾಕಿ. ಪಾಕನೂ ಸ್ವಲ್ಪ ಬೆಚ್ಚಗೆ ಇರಬೇಕು. ಸೊ ಆವಾಗಲೇ ಪಾಕ ಹಿಡಿಯೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾನೆಲ್ಲ ಉಂಡೆನೂ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಎಲ್ಲ ಆ್ಯಡ್ ಮಾಡಿಬಿಟ್ಟು ಇದು ಒಂದು 1 ಅವರ್ ಆದರೂ ಚೆನ್ನಾಗೆ ನೆಂದರೆ ಚೆನ್ನಾಗೆ ಪಾಕ ಹಿಡ್ದಿದೆ ಅಂತ ಅರ್ಥ. ಸೊ ಇಷ್ಟೇ, ಆರಾಮ್ಸಾಗೆ ನಾವು ಬೇಗನೆ ಮಾಡ್ಬೋದು. ಸೊ ಇವಾಗ ಎಲ್ಲ ಪರ್ಫೆಕ್ಟ್ ಆಗಿದೆ. ನಾನು ಸ್ವಲ್ಪ ಜಾಸ್ತಿ ಲೊಡಗಬೇಡಿ, ಸ್ವಲ್ಪ ಹಾಗೆ ಮೇಲ್ಮೇಲೆ ಈ ರೀತಿ ಪ್ರೆಸ್ ಮಾಡಿಕೊಂಡು ಪಾಕ ಎಲ್ಲದಕ್ಕೂ ಈ ರೀತಿ ಆ್ಯಡ್ ಮಾಡಿ. ಸೊ ಇವಾಗ ಇದನ್ನು ನಾನು ಮೇಲ್ಗಡೆ ಮುಚ್ಚಿಬಿಟ್ಟು 1 ಅವರ್ ಆದಮೇಲೆ ನಾನು ಮತ್ತೆ ಇದನ್ನು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಹೇಳಿ. ಸೊ ಆರಾಮ್ಸಾಗೆ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ಸೊ ನೋಡಿ 1 ಪ್ಯಾಕೆಟಲ್ಲಿ ಇಷ್ಟು ಜಾಮೂನ್ ಆಗಿದೆ. ನೋಡೋದಕ್ಕಂತೂ ಕಲರ್ಫುಲ್ಲಾಗಿದೆ, ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಆರಾಮ್ಸಾಗೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಸ್ವಸ್ತಿಕಲ್ಲಿ ನಾನು ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಬಂತು. ಸೊ ಅದಕ್ಕೆ ನಿಮ್ಮ ಜೊತೆನೂ ಶೇರ್ ಮಾಡ್ತಾಯಿದ್ದೀನಿ. GRBಗಿಂತನೂ ಚೆನ್ನಾಗಿದೆ. ಆರಾಮ್ಸಾಗೆ ಈ ಬ್ರ್ಯಾಂಡು ಯೂಸ್ ಮಾಡಿ ಜಾಮೂನ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನಾನು ಇದನ್ನು ಕ್ಲೋಸ್ ಮಾಡಿ ಒಂದು ಅರ್ಧ ಗಂಟೆಗೆ ಸಾಕು, ಚೆನ್ನಾಗೆ ಪಾಕ ಹಿಡ್ದಿರುತ್ತೆ. ಮತ್ತು ನಾನು ತೋರಿಸ್ತೀನಿ ಇದೆಲ್ಲ ಆದಮೇಲೆ. ನೋಡಿದ್ರೆ ಅಲ್ಲ, ಈಗ ಅರ್ಧ ಗಂಟೆಗೆ ನಾನು ತೋರಿಸ್ತಾ ಇರೋದು. ಸೊ 1 ಅವರ್ ಆದಮೇಲೆ ಚೆನ್ನಾಗಿ ನೋಡಿ ಎಲ್ಲ ಪಾಕ ಎಲ್ಲ ಚೆನ್ನಾಗಿ ಹಿಡ್ದು ದಪ್ಪದಾಗಿದೆ. ಇನ್ನೂ ನಾನು ದಪ್ಪದಲ್ಲಿ ಮಾಡ್ಕೊತೀನಿ ಅಂದರೆ ಅದು ಪಾಕ ಹಿಡಿಯೋದೇ ಇಲ್ಲ. ಸೊ ನಾವು ಮಾಡುವಾಗಲೇ ಕಮ್ಮಿ ಉಂಡೆ ಮಾಡ್ಕೊಂಬಿಟ್ರೆ ಸೊ ಪಾಕನೂ ಚೆನ್ನಾಗಿ ಹಿಡ್ದಿರುತ್ತೆ. ಸೊ ಇದಕ್ಕೆ ನಾವು ಡೆಕೋರೇಷನ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತಲ್ವ. ಸೊ ನೋಡೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಸೊ ನಾವು ಡೆಕೋರೇಷನ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಯಾರು ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ ಅಂತ ಅಂದರೆ ಈ ಥರ ನೀವು ಡೆಕೋರೇಷನ್ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟರೆ ಸೊ ಅದು ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಇರುತ್ತಲ್ವ, ಒಂಥರ ಲುಕ್ಕಾಗಿರುತ್ತಲ್ವ. ಯಾರು ಮನೆಗೆ ಬಂದರೆ ಈ ಥರ ಜಾಮೂನ್ ನೀವೇನಾದ್ರು ಸ್ವೀಟ್ ರೆಸಿಪಿ ಟ್ರೈ ಮಾಡಿದರೆ ಸೊ ಡೈನಿಂಗ್ ಟೇಬಲ್ ಮೇಲೆ ಈ ರೀತಿ ಡೆಕೋರೇಷನ್ ಮಾಡಿಬಿಟ್ಟು ನೀವು ಇಟ್ಟರೆ ತುಂಬಾ ಇಷ್ಟಪಡ್ತಾರೆ, ಅವ್ರಿಗೂ ಖುಷಿಯಾಗುತ್ತೆ ಅಲ್ವಾ. ಸೊ ಈ ಥರ ನೋಡಿ ಹಾಗೆ ನಿಮ್ಗೆ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ಡೆಕೋರೇಷನ್ ಮಾಡಿದೆ ಅಂತ, ನಿಮ್ಗೊಂದಷ್ಟು ಐಡಿಯಾ ಬರಲಿ ಅಂತ. ಸೊ ನಿಮಗೆ ಕೆಳಗಡೆ ಟ್ರೇ ಏನಾದ್ರು ಇದ್ದರೆ ಅದ್ರ ಸುತ್ತಲೂ ಈ ಥರ ಫ್ಲವರ್ ಇದ್ದರೆ ಫ್ಲವರ್ ಹಾಕ್ಬಿಟ್ಟು ಈ ಥರ ಬೌಲ್ಗೆ ಜಾಮೂನ್ ಹಾಕ್ಬಿಟ್ಟು ಸೊ ಅದ್ರ ಮೇಲೆ ನೀವು ಡ್ರೈ ಫ್ರೂಟ್ಸ್ನ ಹಾಕಿ ಡೆಕೋರೇಷನ್ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಮನೆಗೆ ಈ ಥರ ಯಾರೋ ಗೆಸ್ಟ್ ಬರ್ತಾರೆ, ಈಗ ದೀಪಾವಳಿ ಸೆಲೆಬ್ರೇಷನ್ ಏನೇ ಸೆಲೆಬ್ರೇಷನ್ ಮಾಡೋ ರೀತಿ ಮಾಡಿ ಸೈಡಲ್ಲಿ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಗುಲಾಬ್ ಜಾಮೂನ್ ಆರಾಮ್ಸಾಗೆ ಮನೆಯಲ್ಲೇ ಈ ಥರ ಮಾಡಿ ಡೆಕೋರೇಷನ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಎಲ್ಲರಿಗೂ ಇಷ್ಟ ಆಗುತ್ತೆ, ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಸೊ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಬಹುದು. ನೋಡಿದ್ರಲ್ಲಿ ಫ್ರೆಂಡ್ಸ್ ನಾನು ಯಾವ ರೀತಿ ಜಾಮೂನ್ ಪ್ರಿಪೇರ್ ಮಾಡ್ತೀನಿ ಅಂತ ಹೇಳಿ. ಸೊ ನೀವೊಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಸೊ ಈ ಬ್ರ್ಯಾಂಡ್ ಬಂದು ನಾನು ಫಸ್ಟ್ ಟೈಮ್ ಮಾಡಿರೋದು. ಸೊ ನಾನು ಮಾಡಿ ಪಾಕ ಇಲ್ದಿದ ತಕ್ಷಣ ಟೇಸ್ಟ್ ಮಾಡಿಬಿಟ್ಟೆ ಹೇಗಿದೆ ಅಂತ ಹೇಳಿ. ಸೊ ಇವಾಗ ಇನ್ನೊಂದು ಟೈಮ್ ತಗೊಳ್ಳೋಣ ಅಂತ ಇದ್ದೀನಿ. ಸೊ ಹಾಗೆ ನಿಮ್ಮ ಜೊತೆ ಮಾತಾಡ್ತಾನೆ ನಾನು ಟೇಸ್ಟ್ ಮಾಡ್ತೀನಿ. ಸೊ ನಿಮ್ಮದು ಲೈವ್ ಮೂಲಕನೇ ತಿಂತೀನಿ. ಸೊ ನನಗೆ ಜಾಸ್ತಿ ಸಿರಪ್ ಎಲ್ಲ ಇಷ್ಟ ಆಗಲ್ಲ, ಜಸ್ಟ್ ಈ ಥರ ಡ್ರೈ ಆಗಿರಬೇಕು. ಸೊ ಡ್ರೈ ಜಾಮೂನ್ ಅಂದರೆ ತುಂಬಾ ಇಷ್ಟ. ಟೇಸ್ಟ್ ಮಾಡ್ತೀನಿ. ಏನಪ್ಪ ತಿನ್ಬಿಟ್ಟಾಗಲೇ ಅಷ್ಟೇ ಖಾಲಿ. ಸೊ ನೋಡಿ ನನ್ನ ಮಗನ ಕೊಟ್ಟಿದ್ದೀನಿ, ಆಲ್ರೆಡಿ ಒಂದೇ ಸರಿ ಬಾಯಿಗೆ ಹಾಕೊಂಡು ಮತ್ತೆ ಬೇಕು ಅಂತ ಇದ್ದಾನೆ. ನೋಡಿ ಒಳಗಡೆ ತುಂಬ ಸಾಫ್ಟಾಗಿ ಬಂದಿದೆ. ಸೂಪರ್ ಆಗಿದೆ. ಸೊ ನನ್ನ ಮಗಳಿಗೆ ತುಂಬ ಇಷ್ಟ ಇದು, ಅದಕ್ಕೆ ಪಾಪ ಯಾವಾಗಲೂ ಕೇಳ್ತಾನೆ ಇಲ್ಲೋ ಯಾಕೆ ಮಾಡಿದ್ದೆ. ಅವಳಿಗೆ ಅಂತಾನೆ ಹೋಲ್ಸೇಲಾಗಿ ತಂದುಬಿಟ್ಟಿದ್ದಾರೆ. ಹೋಲ್ಸೇಲ್ ಅಂತ ಅಂದರೆ ಮನೇಲಿ ಯಾವಾಗಲೂ ಇರುತ್ತೆ, ಸಾಮಾನು ತಂದಾಗೆಲ್ಲ ಅವಳಿಗೋಸ್ಕರ ಅಂತಾನೆ ತರಿಸ್ಬಿಡ್ತಾರೆ. ನೋಡಿ ಈ ಯಾವಾಗಲೂ ನಾವು ತೊಗೊಳ್ಳೋದೇ MTR, ಬಟ್ ಈ ಸಾರಿ ಹೊಸದಾಗಿ ನೋಡೋಣ ಬ್ರ್ಯಾಂಡ್ ಯಾವ ಥರ ಇರುತ್ತೆ ಅಂತೇಳಿ ಸೊ ಟ್ರೈ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂತು. ಸೊ MTR ಚೆನ್ನಾಗಿದೆ, ಸ್ವಸ್ತಿಕ್ ಚೆನ್ನಾಗಿದೆ. ಸೊ ಬೈ 1 get 1 ಅಲ್ವಾ, ಆರಾಮ್ಸಾಗಿ ತೊಗೊಳ್ಬೋದು ಅಂತೇಳಿ ತೊಗೊಂಡ್ಬಂದಿದ್ದಾರೆ. ಸೊ ನೋಡ್ಬೇಕು, ನನ್ನ ಮಗಳು ಯಾವಾಗ ಕೇಳ್ತಾಳೆ ಸೊ ನಾವು ಆಗ ಮಾಡಬೇಕು.
ಇರೋದು 4 ಜನ ಅಲ್ವಾ, ಒಂದು ಪ್ಯಾಕೆಟ್ ಸಾಕಾಗುತ್ತೆ ಆರಾಮ್ಸಾಗಿ. 35 ಒಂದು ಪ್ಯಾಕೆಟಲ್ಲಿ ನಾವು ಮಾಡ್ತೀವಿ ಅಂದರೆ ಮಿನಿಮಮ್ 35 ಕಂಪಲ್ಸರಿ ಆಗುತ್ತೆ. ಸೊ ನಾವು ದಪ್ಪ ಉಂಡೆ ತೊಗೊಂಡ್ರೆ ಏನಾಗುತ್ತೆ, ಒಳಗಡೆ ಚೆನ್ನಾಗಿ ಪಾಕ ಇದೆಯಲ್ಲ. ಸ್ಮಾಲ್ ಸೈಜಾಗಿ ನಾವು ಉಂಡೆ ಮಾಡಿಕೊಂಡ್ರೆ ಸೊ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇರುತ್ತೆ. ಸೊ ತಿನ್ನೋದಕ್ಕೆ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಏನು ನನ್ನ ಮಗಂಗೆ ನೋಡಿ ಆಲ್ರೆಡಿ ಕೊಟ್ಟಿದ್ದೀನಿ ಬಟ್ಲಿಗೆ ಹಾಕ್ಕೊಂಡು. ಈಗ ಮತ್ತೆ ಬೇಕಂತೆ. ಬೇಕಾ? ಸಾಕು, ಕೊಟ್ಟಿಗೆ ತಾನೇ, ಜಾಸ್ತಿ ಸ್ವೀಟ್ ತಿನ್ನಬಾರ್ದು. ಆಮೇಲೆ ಅಕ್ಕ ಬಂದಮೇಲೆ ಕೊಡ್ತೀನಿ. ಅಕ್ಕ ಬಂದಮೇಲೆ ಚೆನ್ನಾಗಿದ್ಯಾ? ಸೊ ಜಾಸ್ತಿ ಮಕ್ಳಿಗೂ ಸ್ವೀಟ್ ಕೊಡಬಾರ್ದು. ಸೊ ನಮ್ಮ ಮನೆಯಲ್ಲಿ ಕೆಲವೊಂದು ಟೈಮ್ ಅಪರೂಪಕ್ಕೆ ಮಾಡೋದು ಶುಗರಲ್ಲಿ. ಸೊ ನಾರ್ಮಲಿ ಜಾಸ್ತಿ ನಾವು ಬೆಲ್ಲದ್ದೇ ಕೊಡೋದು, ಜಾಸ್ತಿ ಶುಗರ್ ಕೊಡಲ್ಲ. ಸಾಕು ಸಾಕು ನೋಡಿ, ರುಚಿ ಇದ್ರೆ ಮಾತ್ರ ಒಂದು 10 ತಿನ್ಕೊಂಡ್ಬಿಡ್ತಾರೆ ಅಲ್ವೇನಾ? ನೋಡಿ ಹ್ಞೂ ಅಂತ ಇದ್ದಾನೆ. ಹೌದಾ? 10 ತಿಂತೆ ನೀನು? 10 ತಿಂತೀಯಾ? ವಾ ನೋಡಿ, ನನ್ನ ಮಗ 10 ಜಾಮೂನ್ ತಿಂತಾನಂತೆ ಕೊಟ್ಟೆ. ಸರಿ ಆಯಿತು. ಸೊ ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನೋಡೋಣ. ಲಿಖಿತ ಬಂದಮೇಲೆ ಅವಳು ಆಲ್ರೆಡಿ ಟೇಸ್ಟ್ ಮಾಡಿದ್ದಾಳೆ. ಸೊ ನಾನು ಮಾಡಿದ ತಕ್ಷಣ ಅವಳು ಬಿಡಲ್ಲ, ಕೊಡಲೇಬೇಕು. ಆಲ್ರೆಡಿ ತಿಂದಿದ್ದಾಳೆ. ಸೊ ಹಾಸ್ಪಿಟ್ಲಿಗೆ ಹೋಗಿದ್ದಾಳೆ. ಸೊ ಹಾಸ್ಪಿಟ್ಲಿಂದ ಬಂದಮೇಲೆ ಒಂದು ಸರಿ ಕೊಡ್ತೀನಿ, ತಿಂತಾಳೆ. ಜಾಸ್ತಿ ಒಂದೇ ದಿನದಲ್ಲಿ ಎಲ್ಲ ಖಾಲಿ ಮಾಡಲ್ಲ. ಸೊ ಇವತ್ತೊಂದು 2 ಕೊಟ್ಟರೆ ನಾಳೆ 2 ಕೊಡ್ತೀನಿ. ಸೊ ಆ ರೀತಿ ಮಾಡ್ತೀನಿ. ಸೊ ಒಂದೇ ದಿನ ತಿನ್ಬಿಟ್ರೆ ಒಳ್ಳೇದಲ್ಲ. ಸೊ ಈಗ ಕಪ್ಗೆ ಹೋಗಿದ್ದಾಳೆ. ಸೊ ನಾನು ಸ್ವಲ್ಪ ಬಟ್ಟೆ ಎಲ್ಲ ಇಂಬ್ರಿಸೋದಿದ್ದೀನಿ, ಹಿಂದೆ ನೋಡ್ತಾ ಇರ್ಬೋದು. ಸೊ ಬಟ್ಟೆ ಎಲ್ಲ ಹೋಗಿರೋದೆಲ್ಲ ತಂದು ಹಾಕಿದ್ದೀನಿ. ಬಟ್ಟೆ ಎಲ್ಲ ಇಂಬ್ರಿಸ್ಬೇಕು, ಸ್ವಲ್ಪ ಕಸ ಗುಡಿಸ್ಬಿಟ್ಟು ಇವತ್ತೊಂದು ಸಂಜೆ ಬರ್ಡೇ ಸೆಲೆಬ್ರೇಷನ್ಗೆ ಅಂತ ಹೋಗಬೇಕು. ಬರೀ ಇವತ್ತು ಬರ್ಡೇ ಸೆಲೆಬ್ರೇಷನ್ ಅಂತ ನಾವು ಸುತ್ತಾಡೋದೇ ಆಗೋಗ್ತಾ ಇದೆ. ಸೊ ಇಷ್ಟೇ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್. ಸೊ ಬಾಯ್ ಮಾಡು. ಬಾಯ್ ಮಾಡು. ನಾನು ಲಾಗಿನ್ ಏನು ಮಾಡ್ತಾ ಇದ್ದೀನಿ. ಬಾಯ್ ಮಾಡಿಬಿಡು. ಈಗ ಬಾಯ್ ಮಾಡಿ ಕೊಡ್ತೀನಿ. ಬಾಯ್ ಮಾಡು. ಬಾಯ್ ಮಾಡಿಬಿಡು. ನೋಡಿ ಜಾಮೂನ್ಗೋಸ್ಕರ ಬಾಯ್ ಮಾಡ್ತಾ ಇದ್ದಾನೆ ನಿಮ್ಮೆಲ್ಲರಿಗೂ. ಅವನಿಗೆ ಜಾಮೂನು ಇಷ್ಟ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.